ರಾಜ್ಯದಲ್ಲಿ 40% ಆರೋಪ ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಆದರೆ ಅದೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ 60% ಆರೋಪ ಕೇಳಿ ಬರ್ತಿದೆ. ಬೋವಿ ಅಭಿವೃದ್ಧಿ ನಿಗಮದ ಕಚೇರಿಯಲ್ಲೇ ಕುಳಿತು ಅಧ್ಯಕ್ಷ ರವಿಕುಮಾರ್ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಸಿದ್ದು ಇದೀಗ ಜಗಜ್ಜಾಹೀರಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ವಾಲ್ಮೀಕಿ ನಿಗಮದ ಅಕ್ರಮದ ಬೆನ್ನಲ್ಲೇ ಬೋವಿ ನಿಗಮದ ಅಕ್ರಮ ಮತ್ತೆ ಮುಜುಗರವನ್ನ ತಂದಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಂದು ಲೂಟಿ ಕಳಂಕ. ಬೋವಿ ನಿಗಮದಲ್ಲೊಬ್ಬ ನುಂಗಣ್ಣ ಕೋಟಿ ಕಳ್ಳ ಕುಬೇರ. ಡೀಲಿಂಗ್ಗೆ ರಾರಾ ಅಂತಾರೆ ರವಿಕುಮಾರ್. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷವೇ ಪೂರೈಸಿದೆ. ಆದರೆ ಸರ್ಕಾರದಿಂದ ಬಡವರ ಅಭಿವೃದ್ಧಿಗಿಂತ ಅಧಿಕಾರದಲ್ಲಿರುವವರ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಟ್ಟಂತೆ ಕಾಣುತ್ತಿದೆ. ಬಡ ಜನರ ಅಭಿವೃದ್ಧಿಗಾಗಿ ರೂಪಿಸಿದ ಯೋಜನೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆಯುತ್ತಿರುವುದು ಬೆಳಕಿಗೆ ಬಂದಿದೆ. ಬೋವಿ ಜನಾಂಗದ ಜನರ ಅಭಿವೃದ್ಧಿಗಾಗಿ ರಚನೆ ಮಾಡಿರುವ ಬೋವಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಿಂದ ಕೋಟಿ ಕೋಟಿ ಲಂಚಕ್ಕೆ ಬೇಡಿಕೆ ಇಟ್ಟಿರುವುದನ್ನ ಗ್ಯಾರಂಟಿ ನ್ಯೂಸ್ ಇಂದು ಬಟಾಬಯಲು ಮಾಡಿದೆ. ಅಂದ್ರೆ 20 ಲಕ್ಷ ಆಯ್ತು, ಡಿವೈಡ್ ಮಾಡಿ ಎಷ್ಟು 10 ಲಕ್ಷ 5% ಮಾಡಿ, ಬಾಕಿದೆಲ್ಲ 5% ಎಲ್ಲ ಸರ್ಕಸ್ ಮಾಡಿ ಇಲ್ಲಿ ಕ್ಲೋಸು ಆಯ್ತು. ಈಗ ಲಕ್ಷ ಬಂದಿದೆಯಾ, 10 ಲಕ್ಷ ಕೊಡಿ, ನೆಕ್ಸ್ಟ್ ಎಲ್ಲ ಮುಂಚೆ ಕಲೆಕ್ಟ್ ಮಾಡಿ. ಯಾರು ಕೊಡೋಲ್ಲ? ತಮ್ಮ ಕಚೇರಿಯಲ್ಲಿಯೇ ಕುಳಿತು 60% ಕಮಿಷನ್ಗೆ ಡೀಲ್ ಕುದುರಿಸುವ ವಿಡಿಯೋದಿಂದ ಸಾಬೀತಾಗಿದೆ. ಇನ್ನು ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಪ್ರತಿಕ್ರಿಯೆ ಕೊಟ್ಟ ಬೋವಿ ಬಕಾಸುರ ರವಿಕುಮಾರ್, ನಾನೇನು ಮಾಡಿಲ್ಲ, ನಮ್ಮ ಕಚೇರಿ ಸಿಬ್ಬಂದಿಯೇ ಷಡ್ಯಂತರ ಮಾಡಿದ್ದಾರೆ ಎಂದು ಬುರುಡೆ ಬಿಟ್ಟು ತಗಲಾಕಿಕೊಂಡಿದ್ದು ಹೀಗೆ. ಅಲ್ಲ, ನಾನು ಕಮಿಷನ್ ಕೇಳಿಲ್ಲ. ನಂದೊಂದು 5% ಕೋಟ ಇರುತ್ತೆ, ಮಿನಿಸ್ಟ್ರಿಗೆ 15% ಇರುತ್ತೆ, ನನಗೆ 5% ಇರುತ್ತೆ ಈ ಬೆನಿಫಿಷರಿಗೆ. ಅವ್ರು ಹೇಳ್ತಾರೆ 7-8% ಕೊಡ್ಬೋದು ಸರ್ ಅಂತ. ನಾನು ಹೇಳ್ತೀನಿ ಅದು ಅಪ್ರೂವ್ ಆಗಲ್ಲ, 5% ಏನಿದೆಯಲ್ಲ ನನ್ನ ಕೋಟದಲ್ಲಿ ಮಾತ್ರ ಕೊಡಿ ಅಂತ ಹೇಳಿ. ಬೋವಿ ನಿಗಮದಡಿ ಭೂ ಒಡೆತನ ಯೋಜನೆಯಡಿ ಬಡ ಜನರಿಗೆ ಭೂಮಿಗೆ ಅನುದಾನ ನೀಡಲಾಗುತ್ತದೆ. ನೀರಾವರಿ ಇರೋ 1 ಎಕರೆ ಜಮೀನಿಗೆ 25 ಲಕ್ಷ ರೂಪಾಯಿ, ನೀರಾವರಿ ಇಲ್ಲದೆ ಇರೋ ಜಮೀನಿಗೆ 20 ಲಕ್ಷ ರೂಪಾಯಿ ಅನುದಾನವನ್ನ ನೇರವಾಗಿಯೇ ಫಲಾನುಭವಿಗಳಿಗೆ ವರ್ಗಾವಣೆ ಮಾಡಲಾಗುತ್ತದೆ. ಆದರೆ ಫಲಾನುಭವಿಗಳ ಆಯ್ಕೆಯಲ್ಲಿ ರವಿಕುಮಾರ್ ಲಂಚಾವತಾರ ನಡೆಸೋ ಮೂಲಕ ಸಿಗಾಕಿಕೊಂಡಿದ್ದಾರೆ. ಫಲಾನುಭವಿಗಳ ಆಯ್ಕೆಗೆ 5 ಲಕ್ಷ ರೂಪಾಯಿ ಲಂಚಕ್ಕೆ ಡೀಲ್ ಮಾಡಿಕೊಳ್ಳಲು ಮುಂದಾಗಿದ್ದು ಮಧ್ಯವರ್ತಿ ಮಹಿಳೆಯಿಂದ ಎಲ್ಲವೂ ಜಗಜ್ಜಾಹೀರಾಗಿದೆ. ಇನ್ನು ರವಿಕುಮಾರ್ ಮಾಡಿರೋ ಆರೋಪ ನಿರಾಧಾರ ಎಂದಿರೋ ಬೋವಿ ನಿಗಮದ ND ಚಂದ್ರು ನಾಯಕ ನಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡಿದ್ದು, ಅವಶ್ಯಕತೆ ಬಿದ್ದರೆ ಕಾನೂನು ಹೋರಾಟ ಮಾಡುತ್ತೇನೆ ಎಂದಿದ್ದಾರೆ. ಇತ್ತ ಬೋವಿ ಸಮಾಜ ಇದರ ಹೋರಾಟಕ್ಕೆ ಮುಂದಾಗಿದ್ದು ಕೂಡಲೇ ರವಿಕುಮಾರ್ ಅವರನ್ನ ವಜಾಗೊಳಿಸಿ CBI ಮೂಲಕ ತನಿಖೆ ನಡೆಸಲು ಆಗ್ರಹಿಸಿದ್ದಾರೆ. ಕಮಿಷನ್ ಕೊಡೋ ಪ್ರಶ್ನೆ ಎಲ್ಲಿ ಬರ್ತದೆ? ನಮಗೆ ಸರ್ಕಾರ ಸ್ಯಾಲ್ರಿ ಕೊಡ್ತಾ ಇದೆ, ಎಲ್ಲದೂ ಕೊಡ್ತಾ ಇದೆ. ನಮಗೆ ಯಾಕೆ ನಮಗೆ ಕಟ್ಟಾದರೆ ಇನ್ನೊಬ್ಬನ ಅಲಿಗೇಷನ್ ಮಾಡೋಂಥ ಪ್ರಮೇಯ ಉದ್ಭವ ಆಗುತ್ತೆ. ದೇರ್ ಇಸ್ ನೋ ಸಚ್ ಸಿಚುವೇಶನ್ ಇನ್ ದಿಸ್ ಕಾರ್ಪೊರೇಷನ್. ಯಾರು ಇದ್ರೆ ಹೇಳಿ, ಆ ರೀತಿ ಏನಾರು ಇದ್ರೆ ಹೇಳಿ, ಯಾರಾದರೂ ಅಂತ ಆ ರೀತಿ ಅಲಿಗೇಷನ್ ಮಾಡಿದರೆ ಆದರೆ ಅಧ್ಯಕ್ಷರು ಹೇಳಿದ್ದಾರೆ ಅಂದ ತಕ್ಷಣ ವಿ ಕೆನಾಟ್ ಅಕ್ಸೆಪ್ಟ್ ಆಲ್ ದೋಸ್ ಥಿಂಗ್ಸ್. ಬೆನಿಫಿಷರಿ ಯಾರು ಹೇಳಿದಾರಾ? ಬೆನಿಫಿಷರಿ ನಮಗೆ ಯಾರು ಒಬ್ಬರಾದರೂ ಯು ಆರ್ ಸೀಯಿಂಗ್ ದಟ್ ಇವತ್ತು ಬಂದಿದ್ದಾರೆ, ಇವತ್ತು ಯಾರಾದರೂ ಇದ್ದಾರೆ ಇಲ್ಲಿ ಒಬ್ಬರು ಕೂಡ? ನಾವು ಆನ್ಲೈನಲ್ಲೇ ಎಲ್ಲ ಮಾಡ್ತಾ ಇರೋದ್ರಿಂದ ಈ ಪ್ರಮೇಯ ಉದ್ಭವನೇ ಆಗಲ್ಲ. ನೇರವಾಗಿ ಅವ್ರ ಅಕೌಂಟಿಗೆ ಹಾಕ್ತಾ ಇದ್ದೀವಿ ನಾವು. ಇಲ್ಲಿ ಒಬ್ಬರು ಬರೋದೇ ಇಲ್ಲ ಇಲ್ಲಿ. ಸೊ ಆನ್ಲೈನಲ್ಲಿ ಟ್ರೆಜರಿಯಿಂದ ನೇರವಾಗಿ ಅವ್ರ ಅಕೌಂಟಿಗೆ ಹೋಗ್ತಾ ಇದೆ, ನೇರವಾಗಿ ಅವ್ರ ಬ್ಯಾಂಕ್ ಅಕೌಂಟಿಗೆ ಹೋಗ್ತಾ ಇದೆ. ಸೊ ಹಾಗಾಗಿ ಈ ಪ್ರಮೇಯಗಳು ಉದ್ಭವ ಆಗಲ್ಲ. ದಿಸ್ ಇಸ್ ಬೇಸ್ಲೆಸ್ ಮಾಡಿದ್ದಾರೆ. ಆದರೆ ರವಿಕುಮಾರ್ಗೆ ನಿಜವಾಗಲೂ ಸ್ವಾಭಿಮಾನ ಇದ್ದರೆ, ನೀನು ನಿಜವಾಗಲೂ ಬೋವಿ ಸಮಾಜದ ಕುಡಿ ಆಗಿದ್ರೆ ದಯವಿಟ್ಟು ಇವತ್ತು ರಾಜೀನಾಮೆ ಕೊಡು, ಪ್ರಾಮಾಣಿಕವಾಗಿ ತನಿಖೆಯಲ್ಲಿ ಭಾಗವಹಿಸುವಂತ ನಾನು ರವಿಕುಮಾರ್ಗೆ ವಿನಂತಿ ಮಾಡ್ತೇನೆ. ಯಾವ ರೀತಿ ತನಿಖೆಗೆ ಆಗ್ರಹ ಮಾಡ್ತೀವಿ? ನಾವು ರಾಜ್ಯ ಸರ್ಕಾರದ SIT ಮೇಲೆ ನಮ್ಮ ನಂಬಿಕೆ ಹೊರಟೋಗಿದೆ. ಯಾಕೆಂದರೆ 3 ವರ್ಷಗಳಿಂದ ತನಿಖೆ ಮಾಡ್ತಾ ಇದ್ದಾರೆ. ಏನು ಉಪ್ಪು ಹುಳಿ ಖಾರ ಏನೂ ಇಲ್ಲ. ನಮಗೆ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಹೊರಟಾಗಿದೆ, SIT ಮೇಲೆ ನಂಬಿಕೆ ಹೊರಟಾಗಿದೆ. ಆದರೆ ನಮ್ಮ ರಾಜ್ಯದ ಪೊಲೀಸರು ಒಳ್ಳೆಯವರೇ. ಆದರೆ ಇದು ಸೂಕ್ತವಾಗಿ ತನಿಖೆ ಆಗಬೇಕಾದ್ರೆ ಬೋವಿ ಅಭಿವೃದ್ಧಿ ನಿಗಮದ ಹಗರಣ ತನಿಖೆ CBI ಕೊಟ್ಟು ತನಿಖೆ ಮಾಡಿಸಿ ಅಂತ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೇವೆ. ಗ್ಯಾರಂಟಿ ನ್ಯೂಸ್ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಮಾತನಾಡಿದ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಜೊತೆಗೆ ವಾಲ್ಮೀಕಿ ನಿಗಮದಂತೆ ಬೋವಿ ನಿಗಮವು ಭ್ರಷ್ಟರು ಮತ್ತು ದಲ್ಲಾಳಿಗಳ ಅಡ್ಡೆಯಾಗಿ ಸ್ವತಃ ನಿಗಮದ ಅಧ್ಯಕ್ಷನೇ ಕಮಿಷನ್ ದಂಧೆಯಲ್ಲಿ ಭಾಗಿಯಾಗಿರುವುದು ನಾಚಿಗೇಡುವಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಪೋಸ್ಟ್ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಈಗ ವಿಡಿಯೋಗಳೇ ಬಂದ ಮೇಲೆ ಇದಕ್ಕೆ ಸಾಕ್ಷ್ಯ ನಾನು ಹೇಳಬೇಕಾಗಿಲ್ಲ. ವಿಡಿಯೋಗಳು ಬಂದಿದ್ರೆ ಅದು ಸತ್ಯ. ಯಾರೋ ಹೇಳಿಕೆ ಕೊಟ್ರೆ ಅದು ಸತ್ಯ ಅಂತ ಹೇಳಕ್ಕಾಗೋದಿಲ್ಲ.
ಅದು ಇನ್ವೆಸ್ಟಿಗೇಷನ್ಗೆ ಹೋಗ್ಬೇಕು. ವಿಡಿಯೋನೇ ಬಂದ ಮೇಲೆ ಏನು ಇನ್ವೆಸ್ಟಿಗೇಷನ್ ಆಗ್ಬೇಕು? ಆಮೇಲೆ ಬೋವಿ ನಿಗಮದಲ್ಲಿ ಏನೇನು ಮಾಡಿದೆ, ವಾಲ್ಮೀಕಿ ನಿಗಮದಲ್ಲಿ ಏನೇನು ಈ ಸರ್ಕಾರ ಮಾಡಿದೆ, ಎಲ್ಲವೂ ಕೂಡ ಇವತ್ತು ಜಾಗೀರಾಗಿದೆ. ಆದ್ರಿಂದಾಗಿ ಇದೊಂದು ಭ್ರಷ್ಟ ಸರ್ಕಾರ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಅದನ್ನ ಆಧರಿಸಿ ಅವರು ಕ್ರಮ ಜರುಗಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಬೋವಿ ನಿಗಮದಲ್ಲಿ ಕೇಳಿದ್ದಾರೆ, ಅಲ್ಲಿ ಯಾರು ಇನ್ನೂ ನೆಣ ಕಂಡಿಲ್ವಾ? ಯಾರು ಅಧಿಕಾರಿಗಳು ಸತ್ತಿಲ್ಲ, ಸಾಯ್ತಾರೆ. ಸಾಯುವಾಗ ಒಂದು ಡೆತ್ ನೋಟ್ ಬರ್ದಿಟ್ಬಿಟ್ಟು ವಾಲ್ಮೀಕಿ ನಿಗಮದ ಏನಾಯ್ತು ಅದೇ ರೀತಿ ಇಲ್ಲಿ ಯಾರಾದ್ರೂ ಒಬ್ಬರು ಸತ್ತು ಅಧಿಕಾರಿ, ಅಲ್ಲಿವರೆಗೂ ಇದು ಸರ್ಕಾರ ಎಚ್ಚೆತ್ಕೊಳ್ಳಲ್ಲ. ಇವ್ರಿಗೆ ಯಾರನ್ನೊಬ್ಬರು ನೇಣ ಹಾಕೊಂಡು ಡೆತ್ ನೋಟ್ ಬರೆಯೋವರೆಗೂ ಯಾರು ಎತ್ಕೊಳ್ಳಲ್ಲ. ಬೋವಿ ನಿಗಮದ ಅಧ್ಯಕ್ಷರಾಗಿರುವ ರವಿಕುಮಾರ್ ಜೊತೆಗೆ 12 ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದು ಯಾವ ರೀತಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಎನ್ನುವುದು ಸಾಬೀತಾಗಿದೆ. ಪ್ರಕರಣವನ್ನ ಬೋವಿ ಸಮಾಜವು ಗಂಭೀರವಾಗಿ ತೆಗೆದುಕೊಂಡಿದೆ. ಇತ್ತ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಮತ್ತೊಂದು ಅಸ್ತ್ರವನ್ನಾಗಿಸಿಕೊಳ್ಳಲು ಮುಂದಾಗಿದೆ. ಇದೆಲ್ಲದರ ಬಗ್ಗೆ ಮಾಹಿತಿ ಪಡೆದು ಸಿಎಂ ಸಿದ್ದರಾಮಯ್ಯ ಬೋವಿ ನಿಗಮದ ಅಧ್ಯಕ್ಷರಾಗಿರೋ ರವಿಕುಮಾರ್ಗೆ ಗೇಟ್ ಪಾಸ್ ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.